ಆರ್ಮಿ ಆಫೀಸರ್ ಆಗಿರುವಂತಹ ಜೇಮ್ಸ್ ಕೆವಿ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಪುಲ್ವಾಮಾ ಅಟ್ಯಾಕ್ ಆಗಿ 6 ವರ್ಷ ಆಯ್ತು ಇಂದಿಗೆ. ತಾವು ಯಾವ ರೀತಿಯ ಘಟನೆಯನ್ನ ಸ್ಮರಿಸಿಕೊಳ್ತೀರಿ ಸರ್? ಸರ್, ನಾನು ಆಕ್ಚುಲಿ ಆ ಟೈಮಲ್ಲಿ ರಿಟೈರ್ಮೆಂಟ್ ಅಲ್ಲಿ ಇದ್ದೇನೆ. 2019 ನಾನು 21 ವರ್ಷ ಡ್ಯೂಟಿ ಮಾಡಿ 2015 ನಾನು ರಿಟೈರ್ಮೆಂಟ್ ಬಂದಿದ್ದೇನೆ. ಇದು 19ರಲ್ಲಿ ನಡೆದ ಘಟನೆ. ನಾನು ಆಕ್ಚುಲಿ ಮನೇಲಿ ಇದ್ದೆ. ಅದು ಆ ಟೈಮಲ್ಲಿ ಟಿವಿಯಲ್ಲಿ ಎಲ್ಲ ವಾಚ್ ಮಾಡ್ತಾ ಇದ್ದೆ. ಸರ್, ಈಗ ಆ ಒಂದು ದುರಂತವನ್ನ ಈಗಲೂ ಕೂಡ ಮರೆಯಲಿಕ್ಕೆ ಸಾಧ್ಯ ಆಗಲಿಲ್ಲ. 2019 ಫೆಬ್ರವರಿ 14 ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಭಾರತದ ಇತಿಹಾಸದ ಪುಟದಲ್ಲಿ ಕರಾಳ ದಿನ ಅನ್ನುವಂಥದ್ದು. ಈ ದುಷ್ಟರ ಒಂದು ಕುತಂತ್ರಕ್ಕೆ ನಮ್ಮ ಯೋಧರು ಬಲಿಯಾಗಿರುವಂಥದ್ದು. ಏನ್ ಹೇಳ್ತೀರಿ ಸರ್ ಇದಕ್ಕೆ? ಇದು ಖಂಡಿತವಾಗಿ ಒಂದು ದುರಂತ ಆಗಿದ್ದು, ಅದರಲ್ಲಿ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ ಸ್ವಲ್ಪ ಅದರಲ್ಲಿ ಲಾಪರವಾಹಿ ಅಂದ್ರೆ ಅದರ ಬಗ್ಗೆ ಕಡೆಗಣಿಸೋದು, ಸೆಕ್ಯೂರಿಟಿ ಇದರ ಬಗ್ಗೆ ಕಡೆಗಣಿಸಿದ ಕಾರಣ ಈ ರೀತಿ ಆಯ್ತು ಅಂತ ನನಗೆ ಮನಸ್ಸಲ್ಲಿ ಬರ್ತಾ ಉಂಟು. ಒಂದನೇದಾಗಿ ಅದರದ್ದು ಮೊದಲನೇ ಹಿಸ್ಟ್ರಿ ಅಂದ್ರೆ, ಈ CRPF ನವರು ಕಾಶ್ಮೀರದಲ್ಲಿ ಆ ಟೈಮಲ್ಲಿ 65 ಯೂನಿಟ್ಸ್ ಇದ್ರು. ಆ ಒಂದು ಯೂನಿಟ್ಸ್ ಅಲ್ಲಿ 1200 ಜನರ ಹಾಗೆ 65 ಯೂನಿಟ್ಸ್ ಅಲ್ಲಿ ಡಿಪ್ಲಾಯ್ಮೆಂಟ್ ಆಗಿತ್ತು ಡ್ಯೂಟಿಯಲ್ಲಿ. ಇವರು ಆನ್ ಡ್ಯೂಟಿ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಡ್ಯೂಟಿ ಹೋಗುದಾಗ್ಲಿ, ಅಥವಾ ಕೋರ್ಸಿಗೆ ಪ್ರಮೋಷನ್ ಕೋರ್ಸಿಗೆ ಹೋಗುದಾಗ್ಲಿ, ಮತ್ತೆ ಇನ್ನು ರಜೆ ಮುಗಿಸ್ಕೊಂಡು ಬರುವುದಾಗ್ಲಿ, ಬರ್ಬೇಕಂದ್ರೆ ಜಮ್ಮುನಿಂದ 300 ಕಿಲೋಮೀಟರ್ ದೂರದಲ್ಲಿದೆ ಕಾಶ್ಮೀರ. ಈ ಪುಲ್ವಾಮಾ, ಅನಂತನಾಗು, ಬಾರಾಮುಲ್ಲಾ, ಆಮೇಲೆ ಆತರ ಶ್ರೀನಗರ ಇಂಥ ಡಿಸ್ಟ್ರಿಕ್ಟ್ ಗಳಲ್ಲಿ ಹೋಗ್ಬೇಕಾದ್ರೆ ಅದಕ್ಕೆ ಒಂದು ತರ ನೋಡಿ, ಈ ಅಟ್ಯಾಕ್ ಅಲ್ಲಿ ನೀವು ನೋಡಿರ್ಬೋದು ಬಸ್ಸು. ಅದು ಬಸ್ಸುಗಳು ಅಂದ್ರೆ ನಮ್ಮನ್ನು ಒಯ್ಯುವಂತದ್ದು, ಆನ್ ಡ್ಯೂಟಿಯಲ್ಲಿ ಹೋಗುವಂತದ್ದ, ಇನ್ನು ರಜೆ ಮುಗಿಸ್ಕೊಂಡು ರಿಟರ್ನ್ ಹೋಗುವಂತದ್ದು, ಟ್ರೈನಿಂಗ್ ಕೋರ್ಸ್ ಇಂಥ ಕಡೆಗೆ ಮೂವ್ಮೆಂಟ್ ಆಗುವಂತದ್ದು ಈ ಕಾನ್ವಾಯ್ ಅಂತ ಹೇಳ್ತೇವೆ. ಕಾನ್ವಾಯ್ ಅಂದ್ರೆ ಒಂದು ದಿವಸ ಅಪ್, ಒಂದು ದಿವಸ ಡೌನು, ವಾರದಲ್ಲಿ 3 ದಿವಸ ಅಪ್, 3 ದಿವಸ ಡೌನು, ಈ ರೀತಿ ಸಿಸ್ಟಮ್ ಇರ್ತದೆ. ಒಂದು ಕಾನ್ವಾಯ್ ಅಲ್ಲಿ ಸರಿಸುಮಾರಾಗಿ 100 ವಾಹನಗಳಿಗಿಂತ ಜಾಸ್ತಿ ಇರ್ತದೆ. ಅದಕ್ಕೆ ಎಸ್ಕಾರ್ಟ್ ಡ್ಯೂಟಿ ಅವರು ನಮ್ಮ ಡಿಪಾರ್ಟ್ಮೆಂಟ್ ಅವರೇ ಮಾಡಿಕೊಂಡು, ಆಮೇಲೆ ಎಂತದ್ದು ಫ್ರಂಟ್ ಅಲ್ಲಿ ಮತ್ತೆ ನಡುವಿನಲ್ಲಿ ಎಸ್ಕಾರ್ಟ್ ಮಾಡಿಕೊಂಡು ರೋಡ್ ಗಾಡಿ ಹಿಂದ್ಗಡೆ ಮಾಡಿಕೊಂಡು ಹೋಗುವಂತ ಒಂದು ಕ್ರಮ ಉಂಟು. ಮತ್ತೆ ನಮ್ಮ ಈ ಕೆಲವು ಕಡೆಗಳಲ್ಲಿ ರೋಡ್ ಓಪನಿಂಗ್ ಪೆಟ್ರೋಲಿಂಗ್ ಅಂತ ಇರ್ತದೆ. ಆರ್ಮಿ ಅವರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ನಿಮಗೆ ರೋಡ್ ಓಪನಿಂಗ್ ಮಾಡ್ಲಿಕ್ಕೆ ROP ಅಂತ ಹೇಳಿ ರೋಡ್ ಓಪನಿಂಗ್ ಪೆಟ್ರೋಲಿಂಗ್ ಅಂತ ಇರ್ತದೆ. ಅಲ್ಲಿ ಡಿಪ್ಲಾಯ್ಮೆಂಟ್ ಆಗಿರ್ತಾರೆ. ಮೇಲೆ ಅಬ್ಸರ್ವರ್ OP ಪೋಸ್ಟ್ ಅಲ್ಲಿ ಇರ್ತಾರೆ ಡ್ಯೂಟಿಯಲ್ಲಿ, ಆಮೇಲೆ ರೋಡ್ ಅಲ್ಲಿ ಇರ್ತಾರೆ. ಅಂತ ಒಂದು ಪೊಸಿಷನ್ ಅಲ್ಲಿ ನಾವು ಟೀ ಬ್ರೇಕ್ ಅಥವಾ ಮಧ್ಯಾಹ್ನದ ಉಪಹಾರ ಎಲ್ಲ ಮಾಡಿಕೊಂಡು ನಮ್ಮ ಕಾನೂನಿಯನ್ನು ಮುಂದುವರಿಸ್ತೇವೆ. ಅದು ಸಾಧಾರಣ ಇಲ್ಲಿಂದ ಬೆಳಿಗ್ಗೆ 6 ಗಂಟೆಗೆ ಹೊರಟ್ರೆ ಸಾಯಂಕಾಲ 6 ಗಂಟೆ ಅಷ್ಟೊತ್ತಿಗೆ ನಾವು ತಲುಪುದು. ಅಂದ್ರೆ ಅವರವರ ಒಂದು PC ಕ್ಯಾಂಪ್ ಇತ್ತು. ಅಲ್ಲಿ ಹೋಗಿ ಎಲ್ಲರನ್ನು ಈ ಗಾಡಿ ನಿಲ್ಲಿಸಿ, ಗಾಡಿಯಿಂದ ಎಲ್ಲ ಇಳಿದು, ಮತ್ತೆ ಅವರವರ ಸಾಮಾನುಗಳನ್ನು ತೆಗೆದು, ಮತ್ತೆ ಅಲ್ಲಿಂದ ಯೂನಿಟ್ಸ್ ಗಾಡಿಗಳು ಬರ್ತವೆ, ಅಲ್ಲಿಂದ ನಾವು ಅವರು ಫಿಕ್ಸ್ ಮಾಡ್ಕೊಂಡು ಹೋಗುವಂತ ಕ್ರಮ. ಈ ಫೆಬ್ರವರಿ ತಿಂಗಳಲ್ಲಿ ನೋಡಿ, ಜನವರಿ ಲಾಸ್ಟ್ ಅಲ್ಲಿ ಭಾರಿ ಹಿಮಪಾತವಾಗಿತ್ತು ಕಾಶ್ಮೀರದಲ್ಲಿ. ಹಿಮಪಾತವಾದಾಗ ಹಿಮಪಾತದಿಂದ ಈ ಮಣ್ಣು ಗುಡ್ಡೆ ಎಲ್ಲ ಜರ್ದು ಬಿದ್ದು ರೋಡ್ ಬ್ಲಾಕ್ ಆಗಿತ್ತು 1 ವಾರದ ಅಷ್ಟು ಟೈಮ್. ಈ ಟೈಮಲ್ಲಿ ನಮ್ಮ ಗವರ್ಮೆಂಟ್ ಕೆಲವು ಟೈಮಲ್ಲೆಲ್ಲ ಏರ್ ಸರ್ವಿಸ್ ಮಾಡ್ತಿದ್ರು, ಏರ್ ಲಿಫ್ಟ್ ಅಂತ ಹೇಳಿ. ಆ ಟೈಮಲ್ಲಿ ನಮ್ಮ ಗವರ್ಮೆಂಟ್ ಸ್ವಲ್ಪ ಇದು ಕಡೆಗಣಿಸಿದ ಕಾರಣ ಏರ್ ಲಿಫ್ಟ್ ಸಾಧ್ಯವಾಗದೇ ಇದ್ದ ಕಾರಣ ಸರಿಸುಮಾರಾಗಿ ಸುಮಾರು 2,000ದಷ್ಟು ಜನಗಳು ಇಲ್ಲಿ ಟ್ರಾನ್ಸಿಷನ್ ಕ್ಯಾಂಪ್ ಅಲ್ಲಿ ಇದ್ರು. ಅವರನ್ನು ಕೊಂಡೊಯ್ಯುವಂತದ್ದು ಗಾಡಿ ಇಂತ ಇದರಲ್ಲಿ. ಮತ್ತೆ ಇದು ಸೆಕ್ಯೂರಿಟಿ ಲೀಕ್ ಆಯ್ತು. ಹೀಗೆ ಬರ್ತಾ ಇದ್ದಾರೆ, ಇಷ್ಟು ಟೈಮ್ ಅಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿ ಯಾರ ಇಲ್ಲಿ ಇನ್ಫಾರ್ಮೇಶನ್ ಲೀಕ್ ಆಯ್ತು. ಆ ರೀತಿ ಉಗ್ರವಾದಿಗಳು ಅವರಿಗೆ ಸಿಕ್ಕ ಅವಕಾಶವನ್ನು ಉಪಯೋಗಿಸಿಕೊಂಡಿದ್ದಾರೆ. ನಿಜ 40 ಮಂದಿ ಯೋಧರ ಪ್ರಾಣವನ್ನ ಆಹುತಿ ಮಾಡ್ಕೊಂಡಿದ್ದಾರೆ, ಬಲಿ ಪಡ್ಕೊಂಡಿರುವಂತದ್ದು. ಹೌದು. ಒಂದು 51 ಸೀಟ್ ಇದ್ದು ಒಂದು ಬಸ್ಸು ಸಂಪೂರ್ಣವಾಗಿ ಬ್ಲಸ್ಟ್ ಆಗಿ ಪುಡಿ ಪುಡಿ ಆಗಿದೆ. ಅವರದ್ದು
ಛಿದ್ರಭದ್ರವಾದಂತಹ ಬಾಡಿಗಳನ್ನು ತುಂಬಿಕೊಂಡು ಅವರವರ ಮನೆ ಬಾಕ್ಸ್ ಅಲ್ಲಿ ಹಾಕಿ ಕಳಿಸಿದ್ದು. ನಿಜ ನಿಜ ಸರ್, ತುಂಬಾ ದುಃಖಕರ ವಿಚಾರ. ಆ ಕುಟುಂಬದವರು ಪಾಪ ಮಕ್ಕಳನ್ನ ದೂರ ಬಿಟ್ಟಿರ್ತಾರೆ. ಸೊ ಅವರು ವಾಪಸ್ ಬಂದ ಸಂದರ್ಭ ಈ ರೀತಿ ಆದ್ರೆ ಅವರ ಪರಿಸ್ಥಿತಿ ಹೇಗಿರ್ಬೋದು ಅಲ್ವಾ ಸರ್? ನಿಜವಾಗ್ಲೂ ಬೇಸರ ಆಗುತ್ತೆ. ಹೌದು. ಮತ್ತೆ ಇದರಲ್ಲಿ ಇನ್ನೊಂದು ತುಂಬಾ ದುಃಖಕರವಾದ ವಿಷಯ ಅಂತ ಹೇಳಿದ್ರೆ, ಈ 40 ಜನರಲ್ಲಿ ಕೆಲವು ಮನೆಗಳಿಗೆ ಅದು ಈ ಆಫೀಸ್ ವರ್ಕ್ ಎಲ್ಲ ಮಾಡ್ಲಿಕ್ಕೆ ಗೊತ್ತಿಲ್ಲದವರಿಗೆ ಮನೆಗೆ ಅವರಿಗೆ ಫೆಸಿಲಿಟೀಸ್ ಇನ್ನೂ ಸಿಗದೇ ಇದ್ದ ಮನೆಗಳು ಇನ್ನೂ ಇದ್ದಾವೆ. ಈ ರೀತಿ ಎಲ್ಲ ಸರಿ. ಯಾಕೆ ಸರ್ ಹೀಗಾಗುತ್ತೆ? ಯಾಕಂತ ಹೇಳಿದ್ರೆ ದೇಶದ ಯೋಧರು, ನಾವಿವತ್ತು ಆರಾಮವಾಗಿ ಇಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇದ್ದೇವೆ ಅಥವಾ ತಿರುಗಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ಯೋಧರ ಕಾರಣ ಆಗ್ತಾರೆ. ಸೊ ಅವರಿಗೆ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಇನ್ನು ಜನಸಾಮಾನ್ಯರ ಒಂದು ಸಮಸ್ಯೆಯನ್ನು ಸರ್ಕಾರ ಯಾವ ರೀತಿ ಪರಿಹಾರ ಮಾಡುತ್ತೆ ಸರ್? ಇದು ಸರ್ಕಾರದ ವೈಫಲ್ಯ ಅಂತಲೇ ಹೇಳ್ಬೇಕಾಗ್ತದೆ. ಆ ಟೈಮಲ್ಲಿ ಆಕ್ಚುಲಿ ನಮ್ಮ ಪ್ರಧಾನಮಂತ್ರಿ ಅವರು ಇವರೇ ಇದ್ರು, ಮೋದಿ ಅವರು. ಅದು ಆಮೇಲೆ ನಮ್ಮ ಇಂಟರ್ನಲ್ ಮತ್ತೆ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಇರ್ತದೆ. ಇನ್ನು ಒಂದಂತ ಹೇಳಿದ್ರೆ ನೋಡಿ, ಈ ಒಂದು ಬೇರೆ ದೇಶದವರು ನಮ್ಮ ಪ್ರತಿ ಒಂದು ಸ್ಟೇಟ್ ಅಲ್ಲೂ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಅಥವಾ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಮಾಡ್ಕೊಂಡು ಇನ್ನೂ ಉಳಿದಿದ್ದಾರೆ. ಖಂಡಿತ. ಅದು ಒಂದು CAC ಅಂತ ಒಂದು ತಂದಿದಾರಲ್ಲ, ಅದನ್ನು ಇನ್ನೂ ಸರಿಯಾಗಿ ಮಾಡ್ಲಿಲ್ಲ ನೋಡಿ. ಈಗ ಮೊನ್ನೆ ಒಬ್ರು ಸಿಕ್ಕಿದ್ರು, ಅವರು ಬೆಂಗಳೂರಲ್ಲಿ ನೋಡಿ ಪಾಕಿಸ್ತಾನದವರು ಇದ್ದು ನೆಲೆಸಿದ್ದಾರೆ ನೋಡಿ. ಆ ರೀತಿ ಎಲ್ಲಾ ಸ್ಟೇಟ್ಗಳಲ್ಲೂ ನೆಲೆಸಿದ್ದಾರೆ. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ. ಇಂಥವರು ದುಡ್ಡಿನ ಆಸೆಗಾಗಿ ಈ ರೀತಿ ಎಲ್ಲ ಇನ್ಫಾರ್ಮೇಶನ್ ಕೊಡುಗೆ ಅಥವಾ ಇಂಥವೆಲ್ಲ ಮಾಡುವಂಥದ್ದು ಅದರಲ್ಲಿ ಸಹಕಾರ ಮಾಡ್ತಾರೆ. ಅಲ್ಲ ಸರ್, ಈಗ ನಮ್ಮ ಕಾನೂನು ಅನ್ನುವಂಥದ್ದು ಅಷ್ಟು ದುರ್ಬಲವಾಗಿದೆಯಾ? ವಿರೋಧಿಗಳಿಗೆ ಅದನ್ನ ಅವಕಾಶಗಳಾಗಿ ಪರಿವರ್ತನೆ ಆಗ್ತಾ ಇದೆಯಾ ಸರ್? ಹಾಗಾದ್ರೆ ನಾವು ಇದನ್ನೇ ನೋಡುವಾಗ ನಾನು ಹಾಗಂತ ಹೇಳಲಿಕ್ಕೆ ಆಗುದಿಲ್ಲ, ನಮಗೆ ಹಾಗೆ ಅನಿಸ್ತದೆ. ಈಗ ಇವತ್ತು ಪ್ರೇಮಿಗಳ ದಿನ ಅಂತ ಹೇಳಿ ಕೆಲವೊಬ್ರು ಆಚರಣೆ ಮಾಡ್ತಾ ಇದ್ದಾರೆ, ಕೆಲವೊಬ್ರು ಈ ಪುಲ್ವಾಮಾ ಅಟ್ಯಾಕ್ ಬಗ್ಗೆನೇ ಮರ್ತು ಬಿಟ್ಟಿದ್ದಾರೆ ಸರ್. ತುಂಬಾ ಬೇಸರದ ವಿಚಾರ ಅಲ್ವಾ ಇದು? ಅದು ಅವರವರ ಮೈಗೆ ಒಂದು ಮುಳ್ಳು ಚುಚ್ಚಿದ್ರೆ ಮಾತ್ರ ನೋವಾಗುದಲ್ವಾ? ನಮ್ಮ ಪರಿವಾರದಲ್ಲಿ ಆದ್ರೆ ಮಾತ್ರ ಅದ್ ನೆನಪು. ಮತ್ತೆ ಇನ್ನೊಂದು ಹೇಳ್ತೇನೆ, ಮಿನಿಸ್ಟ್ರಿಗಳದ್ದು, MLA-ಗಳದ್ದು, MP-ಗಳದ್ದು ಮನೆಯಿಂದ ಯಾರು ಈ ಸೇನೆಗೆ ಸೇರುವುದಿಲ್ಲ. ಹೌದು, ಖಂಡಿತ ಖಂಡಿತ ಸರ್. ಅವರಿಗೆ ಅದರದ್ದು ದುಃಖ ಇರುವುದಿಲ್ಲ. ಆದ ಕಾರಣ ಅವರಿಗೆ ಅಷ್ಟೊಂದು ಇದಿಲ್ಲ. ಮತ್ತೆ ಜನಗಳು ವಿದ್ಯಾವಂತರು, ಶ್ರೀಮಂತರೆಲ್ಲ ಈ ಸೇನೆಗೆ ಹೋಗಿ ಸೇರುವುದಿಲ್ಲ. ಆದ ಕಾರಣ ಅವರಿಗೆ ಅದರದ್ದು ಮಹತ್ವ ಗೊತ್ತಿಲ್ಲ, ಅವರದ್ದು ನೋವು ಗೊತ್ತಿಲ್ಲ. ಅವರು ಎಷ್ಟು ಕಷ್ಟಪಡ್ತಾರೆ ಅಲ್ಲಿ. ಮತ್ತೆ ಇನ್ನು ಒಂದು ಹೇಳಿದ್ರೆ ಅವರಿಗೆ ಆಗಲು ರಾತ್ರಿ ನಿದ್ದೆ ಇಲ್ಲ, ಸರಿಯಾದ ಟೈಮಿಗೆ ಊಟ ಇಲ್ಲ, ಸರಿ ಮನೆಯಲ್ಲಿ ಯಾವುದೇ ಫಂಕ್ಷನ್ಗೆ ಬರ್ಲಿಕ್ಕೆ ಆಗುದಿಲ್ಲ, ರಜೆಗೆ. ಈ ರೀತಿ ಎಲ್ಲ ಸಮಸ್ಯೆಗಳು, ಈ ಸಮಸ್ಯೆಗಳೆಲ್ಲ ಅವರಿಗೆ ಅವರ ಜೀವನದಲ್ಲಿ ಬಂದ್ರೆ ಮಾತ್ರ ಅವರಿಗೆ ಅರ್ಥ ಆಗುತ್ತೆ. ನಿಜ ನಿಜ, ಖಂಡಿತ ಸರ್. ಬಹಳ ಒಂದು ಇಂಪಾರ್ಟೆಂಟ್ ಮಾತು ಸರ್. ಖಂಡಿತ ಇದು ಸಂತೋಷ ಇಲ್ಲ, ನಿಜವಾಗಿ ಸೈನಿಕರಿಗೆ ಸಂತೋಷ ಇಲ್ಲ, ಪಾಪ ನೆಮ್ಮದಿಯ ಊಟ ಇಲ್ಲ. ಯಾವಾಗ ಶತ್ರುಗಳು ಇದು ಬರ್ತಾರೆ, ಅಟ್ಯಾಕ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಪ್ರಾಣವನ್ನ ಒತ್ತೆ ಇಟ್ಕೊಂಡು ಹೋರಾಟ ಮಾಡಬೇಕಂತ ಅನಿವಾರ್ಯತೆ. ಸೊ ಇವೆಲ್ಲವೂ ಕೂಡ ದೊಡ್ಡ ಹುದ್ದೆಯಲ್ಲಿ ಇದ್ದಂಥವರಿಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ಸೈನಿಕರಿಗೆ ಈ ಸಮಸ್ಯೆಗಳು ಆಗ್ತಾ ಇರಲಿಲ್ಲ ಸರ್. ನಿಜ ಅಲ್ವಾ ಇದು? ನನ್ನೊಂದೊಂದು ಸಜೆಷನ್ ಅಂದ್ರೆ ರಿಕ್ವೆಸ್ಟ್ ಅಂತ ಹೇಳಿದ್ರೆ, ನೀವು ಇದನ್ನು ಎಲ್ಲಿಯಾದ್ರೂ ಶೇರ್ ಮಾಡುವುದಾದ್ರೆ ನಮಗೆ ಭಾರಿ ಸಂತೋಷ. ಇನ್ನೊಂದು ನಮ್ಗೆ ರಿಕ್ವೆಸ್ಟ್ ಅಂತ ಹೇಳಿದ್ರೆ, ಈ ಭಾರತ ದೇಶದಲ್ಲಿ ಮಿಲಿಟರಿ ಮತ್ತು ಪ್ಯಾರಾಮಿಲಿಟರಿ ಅಂತ ಇದೆ. ಮಿಲಿಟರಿ ಅಂದ್ರೆ ದೇಶದೊಳಗೆ ಜಗಳ ಆಡುವಾಗ ಮಾತ್ರ ಅದು ಮಿಲಿಟರಿ ವಾರಿಗೆ ಹೋಗುದು. ಅವರಿಗೆ ಫುಲ್ ಫೆಸಿಲಿಟೀಸ್ ಎಲ್ಲ ಇದೆ. ಕ್ಯಾಂಪ್ ಒಳಗೆ ಇರ್ತಾರೆ, ಅಗತ್ಯ ಬಂದಾಗ ಮಾತ್ರ ಹೊರಗೆ ಬರುದು. ಪ್ಯಾರಾಮಿಲಿಟರಿ ಅಂತ ಹೇಳಿದ್ರೆ 365x7 ಅಂತ ಹೇಳಿ 365 ದಿನ ಅವರಿಗೆ ಡ್ಯೂಟಿ. ಬಾರ್ಡರ್ಗಳಲ್ಲಿ ಇರುವುದು ಅವರೇ. BSF, ITBP, CRPF, ಅಸ್ಸಾಂ ರೈಫಲ್ಸ್ ಮತ್ತೆ CISF ಈ ತರ ಬಾರ್ಡರ್ಗಳಲ್ಲಿ ಇರ್ತಾರೆ. ಅವರಿಗೆ ಫೆಸಿಲಿಟೀಸ್ ಕಡಿಮೆ. ರಿಟೈರ್ಮೆಂಟ್ ಆದ್ಮೇಲೆ ಉದ್ಯೋಗ ಅವಕಾಶಗಳು ಇಲ್ಲ. ಆಮೇಲೆ ಅವರಿಗೆ ಈಗ ಈ ಲೇಟೆಸ್ಟ್ ಆಗಿ 2004 ನಂತರ ಭರ್ತಿ ಆದವರಿಗೆ ಅವರಿಗೆ ಪೆನ್ಷನ್ ಇಲ್ಲ. ಈ ರೀತಿ ಅವರು ಕಷ್ಟಪಡುವವರಿಗೆ ಅದನ್ನು ಅವರ ಅಳು ಕೇಳುವವರಿಗೆ ಯಾರು ಇಲ್ಲ. ಈ ರೀತಿ ಎಲ್ಲ ಆಗ್ತಾ ಉಂಟು. ನಿಮ್ಮಂತವರು ಇದನ್ನೆಲ್ಲ ಶೇರ್ ಮಾಡಿದ್ರೆ ಅವರ ಹತ್ತಿರ ತಲುಪಬಹುದು. ಖಂಡಿತ ಸರ್. ಮತ್ತೊಂದು ಪ್ರಮುಖವಾಗಿ ಏನೆಲ್ಲ ಬದಲಾವಣೆಗಳು ಆಗ್ಬೇಕು, ಆಗ ಸೇನೆ ಬಲಾಢ್ಯವಾಗುವುದಕ್ಕೆ ಸಾಧ್ಯ ಆಗುತ್ತೆ ಸರ್? ಬದಲಾವಣೆಗಳು ತುಂಬಾ ಆಗ್ತಾ ಇದೆ. ಅಂದ್ರೆ ಇದು
ಮೆಲ್ಲನೆ ಆಗ್ತಾ ಇದೆ. ಅಂದ್ರೆ ಸ್ಪೀಡಪ್ ಆಗ್ತಾ ಇಲ್ಲ. ಅಂದ್ರೆ ಮೊದಲು ನೋಡಿ ಬುಲೆಟ್ ಪ್ರೂಫ್ ಅಂತ ಹೇಳಿದ್ರೆ 16 kg ಬುಲೆಟ್ ಪ್ರೂಫ್ ಇತ್ತು. ಇವಾಗ ಅದು 3.5 kg ಬುಲೆಟ್ ಪ್ರೂಫ್ ಆಗಿದೆ. ಆಮೇಲೆ ವೆಪನ್ಸ್ ಅದೇ ಹೈ ವೆಪನ್ಸ್ ಎಲ್ಲ ದೂರ ಲಾಂಗ್ ರೇಂಜ್ ಇದ್ದು ಎಲ್ಲ ಕಡಿಮೆ ಇತ್ತು. ಈಗೆಲ್ಲ ಆಟೋಮೆಟಿಕ್ ವೆಪನ್ಸ್ ಗಳು ಆಗಿದ್ದಾವೆ. ಆಮೇಲೆ ಡ್ಯೂಟಿನೂ ಅಷ್ಟೇ. ಆದ್ರೆ ಡ್ಯೂಟಿ ಜಾಸ್ತಿ ಆಗ್ತಾ ಹೋಗಿದೆ. ಡಿಸ್ಟೆನ್ಸಿ ಪೂರ್ತಿ ಮಾಡ್ತಾ ಇಲ್ಲ ಗವರ್ಮೆಂಟ್. ಒಬ್ರು 10 ಜನ ಪೆನ್ಷನ್ ಹೋಗ್ತಾರೆ, ಅವರ ಬದಲಿ 10 ಜನನ್ನು ಅಪಾಯಿಂಟ್ಮೆಂಟ್ ಮಾಡುದಿಲ್ಲ. ಆಮೇಲೆ ಪ್ರಮೋಷನ್ ಆದ್ಮೇಲೆ ಪ್ರಮೋಷನ್ಗೆ ಹೊಸ ಜನರನ್ನು ತಗೊಳ್ಳುದಿಲ್ಲ. ಪ್ರಮೋಷನ್ ಟಫ್ ಆಗಿದೆ. ಈ ರೀತಿ ಎಲ್ಲ ಸಮಸ್ಯೆಗಳಿದ್ದಾವೆ. ಎಸ್, ಖಂಡಿತವಾಗ್ಲೂ ಸರ್, ಈ ಎಲ್ಲ ವಿಚಾರಗಳ ಬಗ್ಗೆ ಸರ್ಕಾರ ಗಮನ ಹರಿಸಬೇಕಾಗುತ್ತೆ. ಜೊತೆಗೆ ಮುಖ್ಯವಾಗಿ ಪ್ರಧಾನಮಂತ್ರಿಗಳ ಗಮನಕ್ಕೆ ಈ ವಿಚಾರ ಹೋಗಬೇಕಾಗುತ್ತೆ. ಕೂಲಂಕುಷವಾಗಿ ತನಿಖೆಯನ್ನು ಮಾಡಿದಂಥ ಸಂದರ್ಭ ಖಂಡಿತವಾಗ್ಲೂ ಇವೆಲ್ಲ ಸಮಸ್ಯೆಗಳು ತಪ್ಪುತ್ತೆ. ಜೊತೆಗೆ ಅನ್ಯಾಯವಾಗಿ ಯೋಧರ ಪ್ರಾಣ ಬಲಿಯಾಗೋದು ಕೂಡ ತಪ್ಪುತ್ತೆ. ಅವರನ್ನು ಕಳಿಸಿಕೊಟ್ಟಂಥ ಕುಟುಂಬ ಕೂಡ ನೆಮ್ಮದಿಯ ನಿಟ್ಟುಸಿರನ್ನು ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಹೌದಾ ಅಲ್ವಾ ಸರ್ ಇದು? ಖಂಡಿತ ಸರ್. ಇಷ್ಟೊತ್ತು U+1 ಜೊತೆಗೆ ಮಾತನಾಡಿದ್ವಿ. ಜೊತೆಗೆ ಪುಲ್ವಾಮಾದ ದಾಳಿಯ ಬಗ್ಗೆ ಕೂಡ ತಾವು ನೆನಪಿಸಿಕೊಂಡ್ರೆ ಧನ್ಯವಾದಗಳು ಸರ್ ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+TV ಇದು ಹೊಸತನದ ಸಂಕಲನ. ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ. ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ. ಸಿಮೆಂಟ್, ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು, ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ. ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ. ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ, ಚಾರ್ಮಾಡಿ ರಸ್ತೆ, ಉಜಿರೆ.